ಅಭಿಮಾನಿಗಳು ಎಲ್ಲ ಸುಮ್ಮನೆ ಏನೇನೋ ಮಾಡಬಾರ್ದು. ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದ್ದೀರಾ. ವಿಷ್ಣುವರ್ಧನ್ ಅಭಿಮಾನಿ ಆಗಲಿ, ದರ್ಶನ್ ಅಭಿಮಾನಿ ಆಗಲಿ, ಪುನೀತ್ ಅಭಿಮಾನಿ ಆಗಲಿ, ಈ ಫಿಲಮ್ನ ಸ್ಟೋರಿಯ ನೋಡಿ ವಿಷ್ಣುವರ್ಧನ್ ಬಗ್ಗೆ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅಂತ ನಾನು ಎಡವಾಣೆ ಶಿವಣ್ಣ ಕುಣಿಗಲ್ ತಾಲೂಕು ಊರ ಹಬ್ಬ ಬಿಟ್ಟು ಬಂದಿದ್ದೀನಿ. ಜೈ ವಿಷ್ಣುವರ್ಧನ್. ಕರ್ನಾಟಕ ಸುಪುತ್ರ ವಿಷ್ಣು ಮಹಾರಾಜ್, ಕರ್ನಾಟಕ ಕೋಟಿಗೊಬ್ಬರ ವಿಷ್ಣು ಮಹಾರಾಜ್. ಮತ್ತೆ ಬರಲ್ಲ, ಮತ್ತೆ ಹುಟ್ಟಲ್ಲ. ಅವರು ನಮ್ಮ ಅಭಿಮಾನಿಗಳು, ನಾವೆಲ್ಲ ಅಭಿಮಾನಿಗಳು. ಅವರ ಮಕ್ಕಳು ನಾವು, ನಮ್ಗೆ ಅವರೇ ದೇವರು. ಅವ್ರು ಇರೋವರೆಗೂ ನಾವು ಅಭಿಮಾನ ಬಿಡಲ್ಲ, ನಾವಿರೋವರೆಗೂ ಬಿಡಲ್ಲ ಅಭಿಮಾನ. ಅವರೇ ನಮ್ಮ ಕರ್ನಾಟಕ ಯಜಮಾನ ವಿಷ್ಣು ಮಹಾರಾಜ್ಗೆ. ಸುಮಾರು ವರ್ಷಗಳಾದಮೇಲೆ ಏನು ಸರ್ ದಾದಾ ಈ ಕ್ರೇಜು. ಹಾಂ ಬಾ ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಆ ರೇಂಜ್ಗೆ. ಏನು ಸರ್ ಜನ, ಆ ವಿಸಲ್ಸು, ಆ ಕ್ರೌಡ್ಸು, ಆ ಟಾಕಿಂಗ್ಸು, ಬಾ ಆ ಆ್ಯಕ್ಷನ್ ಮಾಡೋರೆ ವಿಷ್ಣುವರ್ಧನ್. ಯಾರು ಸರ್ ಆ ಆ್ಯಕ್ಷನ್ ಮೀಡ್ಸೋರು? ಸೂಪರಾಗಿದೆ. ಆವಾಗಿನ ಕೋಟಿಗೊಬ್ಬನ ಇವಾಗ ಯಾರು ರೀಮೇಕ್ ಮಾಡೋಕ್ಕಾಗಲ್ಲ. ಕೋಟಿಗೊಬ್ಬ ಒಬ್ಬರೇ, ಅದು ವಿಷ್ಣುವರ್ಧನ್. ಜೈ ವಿಷ್ಣುವರ್ಧನ್. ಸೂಪರ್ ದಾದಾ. ತುಂಬ ಅದ್ಭುತ, ಖುಷಿ ಆಯ್ತದೆ. ನಾವು 20 ವರ್ಷದ ಚಿಗುರು ಬೀಸ ಹುಡುಗರಾಗಿದ್ದಾಗ ಈಗ 45 ವರ್ಷ ಆಗಿದೆ. 25 ವರ್ಷ ಆದಮೇಲೆ ಫಿಲಮ್ ಬಂದಿರೋ ತುಂಬ ಖುಷಿ ಆಯ್ತದೆ. ಇದೇ ಭಾನುವಾರ ಒಂದು ಬೃಹತ್ಕಾರ ಕಟೌಟ್ರಿಗೆ, 101 ಅಡಿ ಕಟೌಟ್ರಿಗೆ ನಮ್ಮ ಶರವಣ ಮತ್ತು ಎಲ್ಲ ತಂಡವರ ಸ್ನೇಹಿತರಲ್ಲಿ ನಾವೆಲ್ಲ ಸೇರಿ ಹೂಮಾಲೆ ಹಾಕ್ತಾಯಿದ್ದೀವಿ. ಕನಿಷ್ಠ ಪಕ್ಷ 7.5 ಲಕ್ಷ ರೂಪಾಯಿ ಬರೀ ಅದೊಂದು ಕಟೌಟ್ರಿಗೆ ಹೂಮಾಲೆ ಹಾಕ್ತಾಯಿದ್ದೀವಿ. ಹಾಗೆ ಒಂದು 10,000 ಜನಕ್ಕೆ ಊಟದ ವ್ಯವಸ್ಥೆ ಇದೆ, ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಸಹ. ಬಂದಂಥ ಅಭಿಮಾನಿಗಳು ನಿರಾಶೆ ಆಗಬಾರ್ದು. ವಿಜೃಂಭಣೆಗೆ ಹಬ್ಬ ಆಚರಿಸ್ತಾ ಇದ್ದೀವಿ. ಆ ಹಬ್ಬ ಆಚರಿಸೋಕ್ಕೋಸ್ಕರನೇ ಇವತ್ತೆಲ್ಲ ಅಭಿಮಾನಿಗಳೆಲ್ಲ ಸೇರೋಕ್ಕೋಸ್ಕರನೇ ಊಟದ ವ್ಯವಸ್ಥೆ ಮಾಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಈಗ 4 ಶೋನು ಫುಲ್ಲಾಗಿದೆ. ಪ್ರಸನ್ನ ಚಿತ್ರಮಂದಿರ ಈಗ ಮ್ಯಾಟ್ನಲ್ಲಿ ಫುಲ್ಲಾಗಿದೆ. ತುಂಬ ಸಂತೋಷ ಆಯ್ತದೆ, ಖುಷಿ ಆಯ್ತದೆ. ನಾವು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವ ಥರ ಜನ ನೋಡ್ತಿದ್ವೋ ಅವರಿಲ್ಲ ಅಂತ ಫೀಲೇ ಆಗಲ್ಲ. ಅವ್ರು ಇದ್ದಾರೆ ಅಂತ ಫೀಲಲ್ಲೇ ನಾವು ಇವತ್ತು ವಿಜೃಂಭಣೆ ಹಬ್ಬ ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಯ್ತದೆ. ತುಂಬ ಒಂಥರ ಹೆಂಗೆ ಅಂದರೆ ಒಂಥರ ರೋಮಾಂಚನ ಆಯ್ತಾ ಇದೆ. ಇವತ್ತಿನ ದಿನ ಇಷ್ಟು ಜನ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಒಂದು ಫಿಲಮ್ಗೆ 25 ವರ್ಷ ಆದಮೇಲೆ ಒಬ್ಬ ಮೇಲನಟ ಕಲಾವಿದನಿಗೆ ಇಷ್ಟು ಗೌರವ ಕೊಡ್ತಾರಲ್ಲ ಅಭಿಮಾನಿಗಳು, ತುಂಬ ಖುಷಿ ಆಯ್ತದೆ. ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಅಭಿಮಾನಿಗಳಿಗೆ. ಅದು ಹೇಳುವ ಸರ್, ಅದೊಂದು ವೈಭವ. ಈಗ ನಾವು ಹೆಂಗೆ ಅಂದರೆ ದೇವ್ರನ್ನ ಹೆಂಗೆ ನೋಡ್ತೀವೋ ಆ ಥರ, ಬೆಳಗ್ಗೆ ದೇವ್ರನ್ನ ಹೆಂಗೆ ನೋಡ್ತೀವಿ ಹಂಗೆ ವಿಷ್ಣುವರ್ಧನ್ ಅವ್ರನ್ನ ಸದಾ ನೋಡ್ತಾ ಇರ್ತೀವಿ, ಮನಸ್ಸಲ್ಲಿ ಮಡಿಕೊಂಡಿದ್ದೀವಿ. ಅದು ತುಂಬ ಅದ್ಭುತವಾದ ಕ್ಷಣ. ಈ ಕ್ಷಣ ಯಾರಿಗೂ ಸಿಗಲ್ಲ. ಈಗ ನೋಡಿ, ವಾರಕ್ಕೆ 4 ಫಿಲಮ್ ರಿಲೀಸ್ ಆಯ್ತದೆ. ಅವತ್ತು ಥಿಯೇಟ್ರಲ್ಲಿ 10 ಜನ 50 ಜನ ಇರಲ್ಲ. ಇಲ್ಲಿ ಯಾರೂ ದುಡ್ಡು ಕೊಟ್ಟು ಕರ್ಕೊಂಬಂದಿರಲ್ಲ. ಸ್ವಯಂ ಪ್ರೇರಿತವಾಗಿ ಅಭಿಮಾನಿಗಳು ಬಂದು ಇವತ್ತು ನೋಡಿ ಕೆಲವರು ಅನುದಾನ ಇದು ಮಾಡ್ತಾ ಇದ್ದಾರೆ. ಸಂಜೆ ಒಂದು ತಂಡ ಇದು ಮಾಡ್ತಾರೆ. ಎಲ್ಲರೂ ಅವ್ರವ್ರ ಪ್ರೀತಿಗೆ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಎಲ್ಲ ಹಬ್ಬದ ಆಚರಣೆ ಥರ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದಾರೆ ಇವತ್ತಿನ ಫಿಲಮು. ಮೊದಲಿಗೆ ಜೈ ವಿಷ್ಣು ಮಹಾರಾಜ್ಗೆ ಜೈ. ಸರ್, ನಾನು ಚಿಕ್ಕ ಹುಡುಗನಿಂದ ಹಿಡಿದು ನಾನು ವಿಷ್ಣು ದಾದಾ ಫ್ಯಾನ್ಸು. ನಾನು ಚಿಕ್ಕ ನನಗೆ ಬುದ್ಧಿ ಇನ್ನೂ ಆಗ್ತಾನೆ, ಬುದ್ಧಿ ಬರ್ತಾಯಿತ್ತು. ಆಗಿಂದ ನಾನು ವಿಷ್ಣು ಸರ್ ಸಿನಿಮಾ ನೋಡಿ ಬೆಳೆದಿರೋದು ನಾನು. ಇದುವರೆಗೂ ಕೂಡ ಮುಂದೇನೂ ಕೂಡ ನಾನು ನನ್ನ ಮಕ್ಳಿಗೂ ಕೂಡ ನಾನು ವಿಷ್ಣು ದಾದಾ ಫ್ಯಾನ್ಸ್ಗೆ ನಾನು ಇದು ಮಾಡೋದು. ನಾನು ಅಷ್ಟು ತುಂಬ ಇಷ್ಟ ವಿಷ್ಣು ದಾದಾ ಅಂದರೆ ನನಗೆ. ಅವರ ಸಿನಿಮಾ ನೋಡಿ ಬೆಳೆದಿರೋದು, ಮತ್ತು ಅವರ ಹಾವ ಭಾವ, ನಡೆ ನುಡಿ, ಅವ್ರ ಹೆಣ್ಮಕ್ಳು ಕೊಡ್ತಿದ್ದ ಗೌರವ, ಅದನ್ನು ನೋಡಿ ನಾವು ಯಾವ ರೀತಿ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅನ್ನೋದನ್ನ ಎಲ್ಲರೂ ಕಲಿಬೇಕು. ಯಾವತ್ತಿದ್ರು ವಿಷ್ಣು ದಾದಾನೇ ಜೈ. ಜೈ ವಿಷ್ಣು. ಆ ಜಮಾನ ಈ ಜಮಾನಕ್ಕೂ ಒಬ್ಬನೇ ಯಜಮಾನ. ಜೈ ವಿಷ್ಣು ಮಹಾರಾಜ್ಗೆ. ಸರ್, ಈ ಕ್ರೇಜ್ ಇದೆಯಲ್ಲ, ಇದು 25ನೇ ವರ್ಷದಿರ್ಬೋದು. ಈ ಕ್ರೇಜ್ ಬಂದು 75 ವರ್ಷ ಆದರೂ ನಿಲ್ಲಲ್ಲ. ಯಾಕೆ ಅಂದರೆ ಈ ಜನಗಳು ನೋಡಿ, ಈ ಕಟೌಟ್ಗಳು ನೋಡಿ, ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ನಾವು ದಾದಾ ಅಭಿಮಾನಿ ಆಗಿರೋದಕ್ಕೆ ನನಗೆ ಹೆಮ್ಮೆ. ನಾನು ಹೆಂಗೆ ಫ್ಯಾನ್ ಆದೆ ಅಂದರೆ ನಮ್ಮ ತಂದೆಯಿಂದ ನಾನು ಫ್ಯಾನ್ ಅಷ್ಟೇ ಹೊರತು. ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಈ ಸಡಗರ ನೋಡಿ ಹೆಂಗಿದೆ ಅಂದರೆ, ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಬಾಸ್ ನೋಡಬೇಕಾದ್ರೆ ತುಂಬ ಭಾವುಕನಾದೆ. ಯಾಕೆಂದರೆ ತುಂಬ ಬೇಜಾರಾಯಿತು. ಬಟ್ ಈ ಜನಗಳು ನೋಡಿ ಅಷ್ಟೇ ಖುಷಿ ಆಯಿತು. ತುಂಬ ಇಷ್ಟ ಆಯಿತು ಸರ್. ಸರ್, ನಿಜವಾಗ್ಲೂ ಎಷ್ಟು ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ಸರ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ನಾವು ಇವಾಗ ವಿಷ್ಣು ಸರ್ನ ಬಟ್ ಇಲ್ಲಿದ್ದಾರೆ ಸರ್. ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇದ್ದಾರೆ, ನಮ್ಮ ಹೃದಯದಲ್ಲಿರ್ತಾರೆ, ಯಾವಾಗೂ ಇದ್ದೇ ಇರ್ತಾರೆ. ತುಂಬ ಖುಷಿ ಆಯಿತು ಸರ್ ನನಗೆ.